ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಣಪತಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ಪುತ್ತೂರಿಗೆ. ನಾಳೆ ಸ್ವಲ್ಪ ಬ್ಯುಸಿ ಕೆಲಸ ಇದೆ, ಸೊ ಹಾಗಾಗಿ ಫಸ್ಟ್ ಡೇನೇ ಹೋಗ್ತಾ ಇದ್ದೀವಿ. ವೆದರು ಚೆನ್ನಾಗಿದೆ, ಜಾತ್ರೆ ಮಾಡೋಕ್ಕೆ ವೆದರ್ ಚೆನ್ನಾಗಿದೆ. ಮಲಗಿದ್ದಾಳೆ, ಮನೇಲಿ ಮಲಗಿರಲಿಲ್ಲ, ಸೊ ಇಲ್ಲಿಗೆ ಬಂದು ಅಲ್ಲಿನೂ ಓಡಾಡೋಕ್ಕೆ ಆಗಲ್ಲ ಅಂತ ಮಲಗಿಸಿದ್ದೀನಿ ಮನೆ ಕಡ್ಲಿ ಅಂತ. ಇವ್ರಿಗೂ ಹುಷಾರಿಲ್ಲ, ಆದರೂ ಕರ್ಕೊಂಬಂದಿದ್ದೀನಿ. ನಮ್ಮ ಬೆಟರಂತೆ. ನಮ್ಮೂರ ಜಾತ್ರೆ ನಾವು ಮಿಸ್ ಮಾಡಬಾರ್ದಲ್ವ, ವರ್ಷಕ್ಕೆ ಒಂದ್ಸತಿ ಆಗುತ್ತಪ್ಪ. ಕರ್ಕೊಂಬರೋಕ್ಕೆ ಎಷ್ಟು ಗೋಲ್ ಆಡಿಸ್ತಾರೆ ಗೊತ್ತಾ. ಕರ್ಕೊಂಡೋಗಲ್ಲ, ಹಂಗೋಗು ಹಿಂಗೋಗು ಅಂತ ಏನೇನೋ ತೋರಿಸ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬರೋಣ. ಅವ್ರು ಜಾತ್ರೆಗೆ ಹೋಗ್ತಾರೆ ಅಂತ ನಿಂಗೆ ಹೆಂಗೆ ಗೊತ್ತು? ನೋಡಿ, ಜಾತ್ರೆಗೆ ಹೋಗ್ತಾರೆ, ಅವರು ಜಾತ್ರೆಗೆ ಹೋಗ್ತಾವ್ರೆ ಅಂತ ಇವ್ರು ಹೇಳ್ತಾರೆ. ಯಾರಿಗೆ ಗೊತ್ತು ಅವ್ರು ಎಲ್ಲಿಗೆ ಹೋಗ್ತಿದ್ದಾರೋ ಏನೋ. ನಾವು ಜಾತ್ರೆ ಅನ್ಕೊಂಬಿಟ್ರೆ ಆಯ್ತಾ. ವೆದರ್ ಫುಲ್ಲು ಮೋಡ ಹಾಕಿದೆ, ಲೈಟಾಗಿ ಮಳೆ ಬಂತು. ಅಲ್ಲಿನ್ನೂ ವೆದರ್ ಹೆಂಗೈತೋ ಗೊತ್ತಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ. ಸೊ ಒನ್ ಅವರ್ 2 ಅವರ್ಸ್ ಇದ್ದು ವಾಪಸ್ ಬರೋದು ಸಂಜೆ. ನಾಳೆನೇ ಹೋಗ್ಬೋದಿತ್ತು ಆ್ಯಕ್ಚುಲಿ. ಗ್ರ್ಯಾಂಡ್ ನಿಧಾನ ಕಣ್ರಿ, ಅವ್ರು ಹೆಂಗೆ ಬರ್ತಾರೆ ನೋಡು. ನಾವು ಸರಿಯಾಗಿ ಹೋದ್ರು ಅವ್ರು ಸರಿಯಾಗಿ ಬರೋಲ್ಲ. ವೆದರ್ ಮಾತ್ರ ಸಖತ್ತಾಗೈತೆ. ಈ ಥರ ಚೆನ್ನಾಗಿರುತ್ತೆ. ಹೊರಗಡೆ ಓಡಾಡೋಕ್ಕೆ ಬಿಸಿಲಿರಬಾರ್ದು. ಈ ಥರ ಮೋಡಾಗಿದ್ರೆ ಎಷ್ಟು ಓಡಾಡಿದ್ರೂ ಸಾಕಾಗೋದೇ ಇಲ್ಲ. ಚೆನ್ನಾಗಿರುತ್ತೆ, ಹೋಗೋಕ್ಕೆ ಬರೋಕ್ಕೆಲ್ಲ ಚೆನ್ನಾಗಿರುತ್ತೆ. ಗಣಪತಿ ಜಾತ್ರೆ ತುಂಬ ಜೋರು. ನೀವು ಯಾರ್ಯಾರು ಬರ್ತಾ ಇದ್ದೀರಾ, ಯಾರ್ಯಾರು ಗಣಪತಿ ಜಾತ್ರೆಗೆ ಬಂದಿದ್ದೀರಾ ಅಂತ ನನ್ನ ವಿಡಿಯೋ ನೋಡಿ ಆದಮೇಲೆ ಕಮೆಂಟ್ ಮಾಡಿ, ನಮ್ಮೂರ ಜಾತ್ರೆ ಹೇಗಿತ್ತು ಅಂತ. ನನಗಂತೂ ಸಖತ್ ಇಷ್ಟ ನನ್ನ ಗಣಪತಿ ಜಾತ್ರೆ ಅಂದರೆ. ಅದಕ್ಕೆ ಹೋಗ್ಬೇಕು. ನಾವು ನಮ್ಮೂರಲ್ಲಿ ಇದ್ದಿದ್ದವರೆಗೂ ನಾವು ಮಿಸ್ಸೇ ಮಾಡ್ತಿರ್ಲಿಲ್ಲ, ಹೋಗ್ತಿದ್ವಿ. ಹಾಗಾಗಿ ಇಲ್ಲಿಗೆ ಬಂದಮೇಲೂ ಹೋಗ್ಬೇಕು ಅಷ್ಟೇ. ನಮಗೂ ಆಸೆ ಇರುತ್ತಲ್ವಾ ಹೋಗ್ಬೇಕು ಅಂತ, ಹೋಗೋಕ್ಕೆ ಬಿಡಲ್ಲ ಅವರು. ಐ ಹೇಟ್ ಯು ಹಿಂಗೆ ಅಂದ್ಬಿಟ್ರೆ ಆತಲ್ಲ ನಮ್ಮ ಕತೆ. ಸಖತ್ತಾಗತ್ತೆ, ಸೂಪರ್ ಆಗಿದೆ. ಇದು ನೋಡಿ ವಿನ್ಕೆರೆ. ವಿನ್ಕೆರೆ ಟೌನು. ಅದು ಮದುವೆ ಹೋಗಿ ಇದು ಸೆಮಿ ಟೌನ್. ಹಾಂ, ವಿನ್ಕೆರೆ ಪೊಲೀಸ್ ಸ್ಟೇಷನ್ ಇದು. ಆಮೇಲೆ ಬಸ್ ಸ್ಟ್ಯಾಂಡು ಅಲ್ಲೆಲ್ಲೋ ದಾಳಂಬೇನು, ಸೇಬಣ್ಣು ಅಂತ. ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಲ್ವ, ನನ್ನ ನಮ್ಮೂರಿಂದ ಹೋಗ್ತಿರ್ಬೇಕಾದ್ರೆ ಯಾವಾಗಲೂ ನಾನು ವಿನ್ಕೆರೆ ಕೆರೆ ಆಲ್ಮೋಸ್ಟ್ ತೋರಿಸಿರ್ತೀನಿ ನಿಮಗೆ. ತುಂಬ ದೊಡ್ಡದು ಕೆರೆ, ಚೆನ್ನಾಗಿದೆ, ಸಕ್ಕತ್ತಾಗಿ ಕಾಣುತ್ತೆ. ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ, ಇದೇ ದೇವಸ್ಥಾನ. ಯಾವ ದೇವ್ರಿ?
ಮಲ್ಲಮ್ಮ ದೇವಿ ಅಂತ. ಎಂದು ಇಳ್ತಿಲ್ಲ ನಾನು, ಜಸ್ಟ್ ಹಂಗೆ ನಮಸ್ಕಾರ ಮಾಡ್ಕೊಂತೀನಿ. ಮಳೆ ಬರ್ತೈತೇನೋ ನಂಗೆ ಕಾಣಿಸ್ತಾ ಇತ್ತು. ಏನದು ಕವಳ ಥರನ ಅಲ್ವಾ? ಮಳೆ ಹಣಿತೈತೇನೋ ನಂಗೆ ಕಾಣಿಸುತ್ತೆ. ನಮ್ಮ ಕಡೆ ಫಾಗ್ ನಡೀತಾ ಇದೆ ಅಂತ ಅಡ್ವರ್ಟೈಸ್. ಕನ್ನಡದಲ್ಲಿ ನಮ್ಮ ಕಡೆ ನಡೀತಾ ಇದೆ ಅಂತಲ್ಲ. ಹೌದಾ? ಇಲ್ಲಿ ಹಿಂದಿ ಬರೋದು ಇಲ್ಲ, ಅರ್ಥನೂ ಆಗಲ್ಲ. ತಿಪ್ಟೂರು ಎಂಟ್ರಿ ಇವಾಗ. ನಾಳೆ ಇಲ್ಲಿಂದನೇ ಕ್ಲೋಸ್ ಇರುತ್ತೆ. ಇವತ್ತು ಸಂಜೆ 6 ಗಂಟೆಯಿಂದ ಕಣ್ರಿ. ಇವಾಗೆಲ್ಲ ಇವತ್ತು ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ರೋಡೆಲ್ಲ ಬ್ಲಾಕ್ ಮಾಡ್ತಾರೆ. ಅಂದರೆ ಈ ಥರ ಮೇನ್ ರೋಡ್ಕೊಂಡು ಬ್ಲಾಕ್ ಮಾಡ್ತಾರೆ. We are in logistics. Mangalore. ಜನಸಂದಣಿ ಕಡಿಮೆ ಇದೆಯಲ್ಲ, ಯಾಕೆ? ಲೈಟಿಂಗ್ಸ್ ಎಲ್ಲ ಜೋರಿದೆ. ಹಾಕಿಲ್ವಲ್ಲ, ಸದ್ಯ ಗೊತ್ತಾಗ್ತಿಲ್ಲ. ನಾನು ಈ ಕಡೆ ಎಲ್ಲ ಹಾಕಿದ್ದಾರಲ್ಲ ಲೈಟಿಂಗ್ಸ್ನ. ನೈಟ್ ಆದರೆ ಸಖತ್ತಾಗಿ ಕಾಣುತ್ತೆ. ಮಾಡ್ತಾ ಇದ್ದಾರೆ. ನೋಡಿ, ವಿಸರ್ಜನಾ ಮಹೋತ್ಸವ. ಎಲ್ಲಾಗ್ತೀಳು? ನೋಡಿ ಇಲ್ಲೆಲ್ಲ ಸ್ವೀಟ್ಸು, ಪುರಿ, ಖಾರ, ಜಿಲೇಬಿ ಹಿಂಗೆ ಜೋಡಿಸ್ತಾರೆ. ನೋಡೋಕ್ಕೆ ಸಖತ್ತಾಗಿ ಕಾಣುತ್ತಲ್ವ? ಈ ಕಡೆ ಎಲ್ಲ ಹೀಗಿದೆ. ಹಾಂ, ಏನು ಗೊತ್ತಾ, ನೀನು ಕಾರ್ನ ಸೆಂಟ್ರಿ ತಗೊಂಡಾಗ ಹಾಕ್ಬಿಟ್ರೆ ನೈಟ್ ತೆಗಿಯೋಕ್ಕಾಗಲ್ಲ. ಆಮೇಲೆ ಸಾಯಂಕಾಲ ನೋಡಿಲಿ ಆಟ ಸಾಮಾನುಗಳು, ಅಂಗಡಿಗಳು, ಪುರಿ ಖಾರದ ಅಂಗಡಿ. ಅಯ್ಯೋ, ನನ್ನ ಮಗಳಿಗೆ ಎದ್ಬಿಟ್ರೆ ಮುಗೀತು ಕತೆ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ನಾನು ಯಾವ್ಯಾವ ತೋರಿಸ್ಲಿ? ಈ ಕಡೆ ತೋರ್ಸೋಣ, ಈ ಕಡೆ ತೋರ್ಸೋಣ ನಂಗಾಯ್ತು. ನೋಡಿ ಈ ಕಡೆ ಎಲ್ಲ ಇದನ್ನ ಜಾಯಿಂಟ್ ವೀಲಲ್ಲಿ ಆಗುತ್ತೆ. ಇದೆ ಕಣ್ರಿ, ಆಯಿತು. ಇದೆ ಕ್ಲೋಸಾ? ಇಲ್ಲ ಅಲ್ವಾ? ಕಾಣಿಸ್ತಾ? ಜಾಯಿಂಟ್ ವೀಲೆಲ್ಲ ಆ ಕಡೆ ಇತ್ತು, ಈ ಕಡೆ ಎಲ್ಲ ಫುಲ್ ಆಟ ಸಾಮಾನು. ಹಾಂ, ಇತ್ತು. ಈ ಕಡೆ ಎಲ್ಲ ಹಿಂಗಿದೆಯಾ? ಇದು ಜಾಯಿಂಟ್ ವೀಲ್. ಈ ಕಡೆ ಅದರೊಳಗಡೆ ಆಟ ಸಾಕಾಡೋದು ಅಂತ. ಈ ಕಡೆ ಎಲ್ಲ ಹೋಗೋಕ್ಕೆ ದಾರಿ. ಅದು ಏನಿದು? ಟೇಸ್ಟಿ ಏನಿದು? ನಾನು ಅದಕ್ಕೆ ಹೇಳಿದ್ದು ಇಷ್ಟು ಒಳಗೆ ತರಬೇಡ ಅಂತ. ಒಳಗೆ ತಂದರೆ ತಕ್ಕೊಳ್ಳೋದು ಕಷ್ಟ ಆಗುತ್ತೆ ಸಾಯಂಕಾಲ. DJ ರೆಡಿ ಆಗ್ತಾ ಇದೆ. ಇದೇ ಗಣಪತಿ ಪೆಂಡಾಲ್.
ಚೌಟ್ರಿ ಇರೋ ಜಾಗ ಅದು. ಇದೆ DJ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಲೈಟಿಂಗ್ಸ್ ಎಲ್ಲ ರೆಡಿಯಾಗಿದೆ. ಸಂಜೆ ಆ್ಯಕ್ಚುಲಿ ವೀಡಿಯೋಗೆಲ್ಲ ಸಂಜೆ ಸಖತ್ತಾಗಿ ಕಾಣುತ್ತೆ. ಇಷ್ಟೊತ್ತಲ್ಲಿ ಸುಮಾರಾಗಿ ಕಾಣುತ್ತಲ್ಲ, ಅಲ್ಲಿ ಆನ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ. ದಾನಿ ಆಟ ಸಾಮಾನುಗಳು ಕ್ಯೂಟಾಗಿರುತ್ತೆ. ಹೇಳೋಕೆ ಹೋದರೆ ಭಾರಿ ರೇಟ್ ಹೇಳ್ತಾರೆ. ಇಲ್ಲಿ ಗಾಗಲ್ ಎಲ್ಲ ಇದೆ. ಲೈಟಿಂಗ್ಸ್ ಎಲ್ಲ ಹೆಂಗೆ ಕಾಣ್ತದಲ್ಲ. ಏನು ಬೇಕು ವರ್ಷದಿಂದ ವರ್ಷಕ್ಕೆ ಅಪ್ಪು ನೋಡಿ, ಅಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಸಖತ್ತ ಮಾಡೋದಲ್ಲ. ವಾವ್ ಥರ ಕಾಣಿಸ್ತಾ ಇದೆ. ಇದು ವೈಭವ ಮಾಲು. ಇದಂತೂ ಫುಲ್ಲು ಲೈಟಿಂಗ್ಸು ಮಸ್ತ್ ಮಸ್ತ್. ಭಯಂಕರ ಇದೆ. ಮಳೆ ಬರ್ತೈತೆ. ಈ ಮಳೆಯಲ್ಲಿ ಅದೇನು ಜಾತ್ರೆ ಮಾಡ್ತಾರೋ ಗೊತ್ತಿಲ್ಲ. ಏನು ಕುಡ್ದೆ ನಿಚ್ಚು? ಏನು ಕುಡ್ದೆ? ಹಾಂ, ಜ್ಯೂಸ್ ಕುಡ್ದ? ಮಳೆ ಬಂದು ತಿಟ್ಟೂರು ಯಾವ ಪರಿಸ್ಥಿತಿಗೆ ಬಂದಿದ್ದು ನೋಡಿ. ಜಾತ್ರೆನೂ ಇಲ್ಲ, ಏನೂ ಇಲ್ಲ. ಅಯ್ಯೋ, ಎಲ್ಲ ಮುಚ್ಕೊಂಡು ಹೋಗ್ತಾವ್ರವ್ರು. ಅಂಗಡಿಗಳೆಲ್ಲವ ಬಾಗ್ಲಾಕೊಂಡು ಹೋಗ್ತಾವ್ರು. ಮಳೆ ಬರ್ತಾ ಇದೆ. ನನ್ನ ಟಾಪಿ ತೆಗಿಬಿಡ ಕಣೆ. ಈ ಗುಂಡ ನಿಂಗೇನು ಬೇಕು? ಬಲೂನ್ ಬೇಕಾ? ಆಮೇಲೆ ನಂಗೆ ಬಿಡಪ್ಪ ಸೌಂಡು. ಸೀಬೆ ಹಣ್ಣು, ಸೀಬೆಕಾಯಿ ಹೆಂಗಿದೆ ನೋಡಿ, ಎಷ್ಟು ತಪ್ಪ ಇದೆ ನೋಡಿ.
ಶೂ ಹಂಗೆ ಹೋಯ್ತು. ಸ್ವಲ್ಪ ಸಕ್ಕ ಸುಡ್ತೈತೆ, ಕೂತ್ಕೋಬೇಕು. ಇಲ್ಲೇ ಕೂತ್ಕೊಂಡಿದ್ದೆ. ಬಿಸಿ ಐತೆ ಕಣೆ. ಉಳ್ದಿಯ ನೆಚ್ಚು ಪಾಯಸ ಊಟ ಮಾಡೋಣ. ಸುಡ್ತಾ ಇದ್ವಿ. ಮಿಚ್ಚು ಹೋಗ್ಬಿಡಪ್ಪ, ನಾನು ಇಲ್ಲೇ ಇದ್ದೀನಿ. ಜಾಸ್ತಿ ಕಾಲ್ಮಿಡಿ ಮಾಡೋದೇ. ಎಲ್ಲೈತ್ರಿ? ಪುರಿ ಹ್ಞೂ ಇದ್ದಾವೆ. ನಾನೇ ಮಾತಾಡಲ್ಲ ಬಿಡು, ಸುಮ್ಮನೆ ಯಾಕೆ ಹೇಳಿದೆ ಅನ್ಸತಿ ಹೇಳ್ತೀಯ. ಅಯ್ಯೋ ನನ್ನ ಮಗಂದು ಎಷ್ಟು ಚೆನ್ನಾಗವೆ ನೋಡ್ರಿ, ನಿಜವಾದ ಆನೆ ನೋಡ್ದಂಗೆ ಆಗ್ತದೆ. ಎಷ್ಟಿದೆ? 100? ಕೊಡಿ 100 ಅಂತೆ. ತಾಣ ಒಂದು ಆಟಿಂದ ಸುಮ್ಮನೆ ಇಂಥ ತಣ್ಣನ ಪಿಲ್ಲೋ ಅಂತದ ಹೆಚ್ಚು ಗಿಡಕ ಮರಿಕಣಕ್ಕೆ. ಯಾವ ಕಲರ್ ತಣ್ಣನ? ಏ ಚೆನ್ನಾಗಿಲ್ಲ ಕಲರ್.
ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಅರ್ಜೆಂಟ್ ಮಾಡಿ ಇವತ್ತಿಗೆ ಮೆತ್ಗಾಬಿಟ್ಟೈತಿದ್ದು. ಛೇ, ಇನ್ನೇನು ಮಾಡೋದು, 50 ರೂಪಾಯಿಗೆ ತಿನ್ನೋದು. ಜಾತ್ರೆ ಮುಗೀತು. ಅವಳಿಗೆ ಆಟ ಆಡ್ಸೋಕ್ಕೆ ಅಂತ ಕೂರಿಸಿದ್ವಿ ಕಾರಲ್ಲಿ. ಅವಳು ಕೂತ್ಕೊಳ್ಳಿಲ್ಲ, ಎದ್ರುಕೊಂಡು. ಫಸ್ಟ್ ಟೈಮ್ ಅವಳು ಕೂತ್ಕೊಂಡಿದ್ದು. ಸೊ ಅವಳು ಕಾರಲ್ಲಿ ಹೋಗಲಿಲ್ಲ. ನಾವು ಯಾವುದು ಗೇಮ್ಸ್ ಆಡಲಿಲ್ಲ, ಟೈಮ್ ಆಗಿತ್ತು, ಊರಿಗೆ ಹೋಗ್ಬೇಕಾಗಿತ್ತು. ಸೊ ಸಂಜೆಲೆ ಟೈಮ್ ಆಗಿತ್ತಲ್ಲ, ವಾಪಸ್ ಬರ್ತಾಯಿದ್ವಿ. ಇವಾಗ ಊರಿಗೆ ಹೋಗ್ತಾಯಿದ್ವಿ. ಇಲ್ಲಿಗೆ ನಮ್ಮ ತಿಪ್ಟೂರು ಜಾತ್ರೆ ಮುಗಿದಿದೆ. ನೆಕ್ಸ್ಟ್ ಇನ್ನು ತುರುವೇಕೆರೆ ಜಾತ್ರೆ ಇದೆ, ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.